ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕ ಸ್ಪೆಷಲ್ ಬಸ್ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ತೊಗರಿಕಾಯಿ, ಎಲೆಕೋಸು, ಸಬ್ಬಕ್ಕಿ ಸೊಪ್ಪು ಹಾಕಿ ಮಿಕ್ಸ್ ಬಸ್ಸಾರನ್ನ ಮಾಡ್ತಾ ಇದ್ದೀನಿ. ಚಳಿಗಾಲ ಅಲ್ವಾ, ಅದಕ್ಕೆ ನಾನು ಹಸಿ ಕಾಳನ್ನ ಬಳಸಿ ಬಸ್ಸಾರನ್ನ ಮಾಡ್ಕೊತಾ ಇದ್ದೀನಿ. ವರ್ಷ ಪೂರ್ತಿ ನಾವು ಒಣಗಿರೋ ಕಾಳು, ಒಣಗಿರೋ ಬೇಳೆಗಳನ್ನೇ ತಿಂದಿರ್ತೀವಿ. ಈ ಚಳಿಗಾಲದಲ್ಲಿ ಅಂದರೆ 1 ತಿಂಗಳು ಅಥವಾ 1.5 ತಿಂಗಳು ಹಸಿ ಕಾಳನ್ನ ಬಳಸಿ ಅಡುಗೆನ ಮಾಡ್ಕೊತೀವಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸ್ಪೆಷಲ್ ರುಚಿಯಾಗಿರುವಂತಹ ಬಸ್ಸಾರು ಮತ್ತು ಪಲ್ಯ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಅನ್ನಕ್ಕೆ ಮುದ್ದೆಗೆಲ್ಲ ಒಳ್ಳೆ ಕಾಂಬಿನೇಷನ್ನು. ನಾನಿಲ್ಲಿ ಹಸಿ ಕಾಳನ್ನ ಬಿಡಿಸ್ಕೊತಾ ಇದ್ದೀನಿ. ತೊಗರಿಕಾಯಿನ ನಾನು ಬಿಡಿಸಿ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನಿಲ್ಲಿ 2 kg ಆಗೋಷ್ಟು ತೊಗರಿಕಾಯಿನ ತೊಗೊಂಡು ಬಂದಿದ್ದೀನಿ. ನಾನು ಇವತ್ತು ಮಾಡೋ ಬಸ್ಸಾರಿಗೆ ಒಂದು ಸ್ವಲ್ಪ ಅಂತ ಅಂದರೆ 1 ಬೌಲ್ ಆಗೋಷ್ಟು ತೊಗರಿಕಾಯಿನ ಬಿಡಿಸಿಟ್ಕೊತಾ ಇದ್ದೀನಿ. ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಎಲ್ಲ ಸಾರಿಗೂ ಸ್ವಲ್ಪ ಸ್ವಲ್ಪ ಹಾಕೊತೀನಿ. ಈಗ ನಾನು ಸಬ್ಬಕ್ಕಿ ಸೊಪ್ಪನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. 1 ಕಟ್ ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೆ. ಅದರಲ್ಲಿ ನಾನು ಅರ್ಧ ಕಟ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಯಾಕೆ ಅರ್ಧ ಕಟ್ ತೊಗೊಂಡಿದ್ದೀನಿ ಅಂದರೆ ಈ ತೊಗರಿಕಾಯಿ ಮತ್ತು ಎಲೆಕೋಸೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ಹಿಂದೆ ಬೇರನ್ನ ಬಿಡಿಸಿ ಸೊಪ್ಪನ್ನು ಮಾತ್ರ ತೊಗೋತಾ ಇದ್ದೀನಿ. ಮೊದಲು ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಂಡು ತೊಳೆದು ಆಮೇಲೆ ಹೆಚ್ಕೊತೀನಿ. ಮತ್ತು ಎಲೆಕೋಸು ಯೂಸ್ ಮಾಡ್ತಾ ಇದ್ದೀನಿ ನಾನು. ಮತ್ತು ಚಳಿಗಾಲ ಅಲ್ವಾ, ಸಬ್ಬಕ್ಕಿ ಸೊಪ್ಪು ಬಾಡಿಗೆ ಹೀಟು ಮತ್ತು ಎಲೆಕೋಸು ಬಾಡಿಗೆ ಹೀಟ್ ಪದಾರ್ಥ ತಿನ್ನೋದ್ರಿಂದ ಚಳಿಗಾಲದಲ್ಲಿ ಶೀತ ಆಗೋದಿಲ್ಲ. ಸಬ್ಬಕ್ಕಿ ಸೊಪ್ಪನ್ನ ನಾನು 2-3 ಸಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಸ್ವಲ್ಪ ಮಣ್ಣೆಲ್ಲ ಇರುತ್ತೆ ಸೊಪ್ಪಿನಲ್ಲಿ, ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಹಚ್ಕೊತಾ ಇದ್ದೀನಿ. ನಾನಿವತ್ತು ಸಬ್ಬಕ್ಕಿ ಸೊಪ್ಪು, ಎಲೆಕೋಸು ಮತ್ತು ಹಸಿ ಕಾಳನ್ನ ಬಳಸಿ ಮಿಕ್ಸ್ ಬಸ್ಸಾರನ್ನ ಮಾಡ್ತಾ ಇದ್ದೀನಲ್ಲ. ನೀವು ಬೇಕಾದರೆ ಬರೀ ತೊಗರಿಕಾಯಿ ಹಾಕಿ ಮಾಡ್ಕೊಬೋದು ಬಸ್ಸಾರನ್ನ, ಅಥವಾ ಬರೀ ಅವರೆಕಾಯಿ ಹಾಕಿ ಮಾಡ್ಕೊಬೋದು. ಇದೇ ಪ್ರೋಸೆಸ್ನಲ್ಲಿ ನಾವು ತರಕಾರಿಗಳನ್ನ ಚೇಂಜ್ ಮಾಡಿದ್ರೆ ಆಯಿತು ಅಷ್ಟೇ. ಮತ್ತು ಬರೀ ಎಲೆಕೋಸು, ಹೀರೆಕಾಯಿ ಮತ್ತು ಹುರುಳಿಕಾಯಿ ಬಳಸಿ ನಾವು ಬಸ್ಸಾರನ್ನ ಮಾಡ್ಕೊಬೋದು ಫ್ರೆಂಡ್ಸ್. ಈಗ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಸಬ್ಬಕ್ಕಿ ಸೊಪ್ಪನ್ನ ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಮತ್ತು ಹಸಿ ಕಾಳು ಅಂದರೆ ತೊಗರಿಕಾಯಿನೂ ಸಹ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಚಿಕ್ಕ ಕಪ್ಪು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಈ ಕುಕ್ಕರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. 200 ಗ್ರಾಮಷ್ಟು ಎಲೆಕೋಸನ್ನ ತೊಗೊಂಡಿದ್ದೆ. ಅದನ್ನು ಸಣ್ಣದಾಗಿ ಹಚ್ಕೊಂಡು ಇದನ್ನು ಸಹ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 5-6 ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಖಾರ ಇಷ್ಟಪಡೋರು ಹಸಿಮೆಣ್ಸಿನ್ಕಾಯಿ ಹಾಕೋಬೋದು. ಸಾಂಬಾರು ಮೈಲ್ಡಾಗಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಏನು ಬೇಕಾಗಿಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹೆಸರು ಕಾಳನ್ನ ಒಂದು ಚಿಕ್ಕ ಕಪ್ಪಲ್ಲಿ ತೊಗೊಂಡಿದ್ದೆ. ಅದು ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವೆಲ್ಲರೂ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಅಂತ ಅಂದರೆ ಇಲ್ಲಿ ಇದೆಲ್ಲ ಮುಳುಗೋ ಅಷ್ಟು, ಈ ತರಕಾರಿ ಎಲ್ಲ ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ಸ್ ಕೂಗಿಸ್ಕೋಬೇಕು. 2 ವಿಷಲ್ ಕೂಗಿಸ್ಕೊಂಡಿದ್ದಾಯಿತು. ಈಗ ನಾವು ಈ ಕುಕ್ಕರ್ನ ತಣ್ಣಗಾಗ್ಬಿಡೋಣ. ನಂತರ ಮಸಾಲೆ ರುಬ್ಕೊಳ್ಳೋದಕ್ಕೆ ಸಾರಿಗೆ ನಾನು ಪಕ್ಕದಲ್ಲಿ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಒಣಮೆಣ್ಸಿನ್ಕಾಯಿನ ಹುರ್ಕೊತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ಒಣಮೆಣ್ಸಿನ್ಕಾಯಿನ ತೊಗೊಂಡು ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲಿವರೆಗೆ ಡ್ರೈ ರೋಸ್ಟ್ ಮಾಡಬೇಕು ಅಂದರೆ ತುಂಬಾ ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು, ತುಂಬ ಘಮ ಘಮ ಸ್ಮೆಲ್ ಬರಬೇಕು ಈ ಒಣಮೆಣ್ಸಿನ್ಕಾಯಿನಿ. ಅಲ್ಲಿವರೆಗೂ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾನು ಹುರ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿನ ಅಂತ. ಒಂದು 15 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ನಾನು. ನಂತರ ಒಂದು ದಪ್ಪಗೆಡ್ಡೆ ಈರುಳ್ಳಿನೂ ಸಹ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಊರುಗಳಲ್ಲೆಲ್ಲ ಒಂದು ಹಸಿ ಈರುಳ್ಳಿ ಮತ್ತು ಒಂದು ಸುಟ್ಟಿರೋ ಈರುಳ್ಳಿನ ಹಾಕೋತಾರೆ, ಮತ್ತು ಒಂದು ಹಸಿ ಬೆಳ್ಳುಳ್ಳಿ, ಒಂದು ಸುಟ್ಟಿರೋ ಬೆಳ್ಳುಳ್ಳಿನೂ ಸಹ ಹಾಕೋತಾರೆ. ನಾವಿಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡು ಸಾಂಬಾರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನಾನು 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಎಸ್ಲು ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿನ ಹಾಕೋತಾ ಇದ್ದೀನಿ. ನೀವು ಕೊಬ್ಬರಿ ಆದರೂ ಯೂಸ್ ಮಾಡ್ಬೋದು, ಇಲ್ಲ ತೆಂಗಿನ ತುರಿ ಆದರೂ ಯೂಸ್ ಮಾಡ್ಬೋದು. 2 ಸ್ಪೂನ್ ಆಗೋಷ್ಟು ಯೂಸ್ ಮಾಡಿ ಯಾವುದೇ ಆದ್ರೂ. ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಸೀದೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಸ್ಟವ್ನ ಆಫ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಆ ಬಿಸಿ ಇರುತ್ತಲ್ಲ, ಆ ಪ್ಯಾನ್ ಬಿಸಿಗೇ ಈ ಜೀರಿಗೆ ಹುರ್ಕೋಬೋದು, ಅಷ್ಟು ಬಿಸಿ ಇರುತ್ತೆ ಫ್ರೈಯಿಂಗ್ ಪ್ಯಾನು. ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಅದಕ್ಕೇ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಜೀರಿಗೆ ಹಾಕಾದ್ಮೇಲೆ ಜಸ್ಟ್ ಫ್ರೈ ಮಾಡಿಕೊಂಡೆ ಒಂದು 2 ನಿಮಿಷ ಅಷ್ಟೇ. ಈಗ ರುಬ್ಬೋದಕ್ಕೆ ನಾನು ಇವೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಒಣಮೆಣ್ಸಿನ್ಕಾಯಿ ತೊಟ್ಟಿರುತ್ತಲ್ಲ, ಆ ತೊಟ್ಟನ್ನು ಬಿಡಿಸ್ಕೊತಾ ಇದ್ದೀನಿ. ಈ ಡ್ರೈ ರೋಸ್ಟ್ ಮಾಡಿರೋಂತಹ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ನಂತರ ನಾನು ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ. ಒಂದು 15 ನಿಮಿಷದಿಂದ ನೆನೆಸಿಟ್ಕೊಂಡಿದ್ದೆ. ಆ ಹುಣಸೆ ಹಣ್ಣು ಸಹ ಈ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಇದನ್ನೆಲ್ಲ ನುಣ್ಣಗೆ ನೈಸಾಗಿ ಪೇಸ್ಟ್ ರೀತಿ ರುಬ್ಕೊಂಡು ಬರಬೇಕು. ರುಬ್ಬಿದಾಯಿತು. ಈಗ ನೆಕ್ಸ್ಟ್ ನಾನು ಕಾಯಿ ತುರ್ಕೊತಾ ಇದ್ದೀನಿ. ಒಂದು ಹೋಳು ಕಾಯಿನ ತುರ್ಕೋಬೇಕಾಗತ್ತೆ. ಚೆನ್ನಾಗಿ ಒಂದು ಹೋಳು ಕಾಯಿನ ತುರ್ಕೋಬೇಕು. ನಂತರ ಕುಕ್ಕರ್ ತಣ್ಣಗಾಗಿದೆ. ಕುಕ್ಕರ್ ಲಿಡ್ನ ಓಪನ್ ಮಾಡಿ ಸೊಪ್ಪಿಗೆ ಕಾಯಿ ತುರಿನ ಹಾಕೊತಾ ಇದ್ದೀನಿ. ಒಂದು ಹೋಳು ತೆಂಗಿನ ತುರಿನ ಸೊಪ್ಪಿಗೆ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನಾವು ಬೆಂದಿರೋಂತಹ ಈ ಸೊಪ್ಪು ತರಕಾರಿಗೆ ಈ ಕಾಯಿನ ಹಾಕ್ಕೊಂಡಾಗ ಕಾಯಿ ಹಾಲೆಲ್ಲ ಬಿಟ್ಕೊಂಡು ಒಳ್ಳೆ ಟೇಸ್ಟ್ ಬರುತ್ತೆ ಬಸ್ಸಾರು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಒಂದು ಪಾತ್ರೆನ ಇಟ್ಟು ಪಾತ್ರೆ ಮೇಲೆ ಸ್ಟ್ರೈನರ್ನ ಇಟ್ಟು ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಈ ಸೊಪ್ಪು ತರಕಾರಿ ಈ ಕಾಳುಗಳನ್ನೆಲ್ಲ ಇದನ್ನು ಬಸ್ಕೊತಾ ಇದ್ದೀನಿ. ಅಂದರೆ ನೀರು ಮತ್ತು ಈ ತರಕಾರಿ ಸೊಪ್ಪನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬಸ್ತು ಮಾಡೋದ್ರಿಂದನೇ ಇದನ್ನು ಬಸ್ಸಾರು ಅಂತ ಕರಿತೀವಿ. ನೀರೆಲ್ಲ ಚೆನ್ನಾಗಿ ಬಸ್ಕೋಬೇಕು. ಅಲ್ಲಿವರೆಗೂ ಒಂದು 2 ನಿಮಿಷ ಬಿಡೋಣ ಇದನ್ನು. ಈಗ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಚೆನ್ನಾಗಿ ನೀರೆಲ್ಲ ಬಸ್ಕೊಂಡಿದೆ. ಕೆಳಗಡೆ ಇರೋವಂಥ ಪಾತ್ರೆಗೆ ನೀರೆಲ್ಲ ಬಸ್ಕೊಂಡಿದೆ. ನಂತರ ಪಲ್ಯ ಅಂದರೆ ಈ ತರಕಾರಿ ಸೊಪ್ಪು ಸಪ್ರೇಟ್ ಆಗಿದೆ. ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಡ್ರೈ ರೋಸ್ಟ್ ಮಾಡಿ, ಈ ರುಬ್ಬಿಟ್ಕೊಂಡಿರೋವಂಥ ಮಿಶ್ರಣನ ಈ ಬೆಂದಿರೋವಂತಹ ನೀರಿಗೆ ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಸೊಪ್ಪು ಕಾಳು, ಈ ಬೆಂದಿರುವಂತಹ ಸ್ವಲ್ಪ ಸೊಪ್ಪು ಕಾಳನ್ನ ಅಂದರೆ ಒಂದು ಚಿಕ್ಕ ಕಪ್ ಆಗುವಷ್ಟು ಸಾಕು, ಇದನ್ನು ಸಹ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ನುಣ್ಣಗೆ ನೈಸಾಗಿ ಪೇಸ್ಟ್ ರೀತಿ ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ನುಣ್ಣಗೆ ರುಬ್ಬೇಕಂತೇನಿಲ್ಲ, ತರ್ತರಿಯಾಗಿ ರುಬ್ಕೊಂಡ್ರು ಆಯಿತು. ನೋಡಿ ಫ್ರೆಂಡ್ಸ್, ಈಗ ನಾನು ರುಬ್ಬಿರೋಂತಹ ಈ ಮಿಶ್ರಣನ ಈ ಬಸ್ತಿರೋಂತಹ ನೀರಿಗೆ ಹಾಕೊತಾ ಇದ್ದೀನಿ. ರುಬ್ಬಿರೋಂತಹ ಈ ಖಾರನ ನಾವು ಬಸ್ತಿರೋಂತಹ ಈ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರುಬ್ಬಿರೋ ಖಾರ ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀವು ನೋಡ್ತಾ ಇರ್ಬೋದು ಮೇಲೆ ಕಾಣ್ತಾ ಇರೋದಲ್ಲ ಕೊತ್ತಂಬರಿ ಸೊಪ್ಪು. ನಾನು ಕೊತ್ತಂಬರಿ ಸೊಪ್ಪನ್ನೇನು ನುಣ್ಣಗೆ ರುಬ್ಬಿಲ್ಲ, ಅದಕ್ಕೆ ಕಾಣ್ತಾ ಇದೆ ಆ ರೀತಿ. ಮತ್ತು ಈ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾನು ಈ ಪಾತ್ರೆಗೆ ಹಾಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ನಾನು ಆಲ್ರೆಡಿ ಕುಕ್ಕರ್ನಲ್ಲಿ ಬೇಯಿಸೋದಕ್ಕೆ ಉಪ್ಪನ್ನು ಹಾಕಿದ್ದೆ. ಸ್ವಲ್ಪ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಕುದಿ ಬಂದರೆ ಸಾಕು. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಸ್ಟವ್ ಮೇಲೆ ಇಟ್ಟು ಒಂದು 2 ಕುದಿ ಬರೋವರೆಗೆ ಬೇಯೋದಕ್ಕೆ ಬಿಡ್ತೀನಿ. ನಂತರ ನಾನಿಲ್ಲಿ ಬಸ್ತಿಟ್ಕೊಂಡಿದ್ದಲ್ವಾ ಸೊಪ್ಪು, ಹಸಿಕಾಳು ಮತ್ತು ಎಲೆಕೋಸೆಲ್ಲ, ಇದನ್ನು ಒಗ್ಗರಣೆ ಮಾಡ್ಕೋಬೇಕು, ಅಂದರೆ ಪಲ್ಯ ಮಾಡ್ಕೋಬೇಕು. ಒಂದು ಬಾಣಲಿಗೆ ನಾನು ಒಂದು 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಒಂದು 2 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಮತ್ತು ಒಂದು ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೆ. ಈರುಳ್ಳಿ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡಾದ ನಂತರ ಗೋಲ್ಡನ್ ಬ್ರೌನ್ ಬರೋವರೆಗೆ ಈರುಳ್ಳಿ ಫ್ರೈ ಆಯಿತು. ಈಗ ನಾನು ಬಸ್ತಿಟ್ಕೊಂಡಿರುವಂತಹ ಈ ಸೊಪ್ಪು ಕಾಳನ್ನ ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ಸಬ್ಬಕ್ಕಿ ಸೊಪ್ಪು, ಎಲೆಕೋಸು, ತೊಗರಿಕಾಯಿ ಮತ್ತು ಈ ತೊಗರಿಬೇಳೆ ಮತ್ತು ಹೆಸರು ಕಾಳು ಇದೆಲ್ಲ ಕುಕ್ಕರಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಒಂದು ಒಳ್ಳೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಒಗ್ಗರಣೆ ಮಾಡ್ದಲೇ ಹಾಗೆ ಕೆಲವರು ಸೊಪ್ಪನ್ನು ತಿಂತಾರೆ, ಬಟ್ ನಾವು ಒಗ್ಗರಣೆ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಅಂತ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಾದ ನಂತರ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಬಸ್ಸಾರನ್ನ ನೋಡೋಣ ಬನ್ನಿ. ಈಗ ಬಸ್ಸಾರು ಕುದೀತಾ ಇದೆ, ಒಂದು 2 ಕುದಿ ಬಂದಿದೆ ಸಾಕು. ಸ್ಟವ್ ಆಫ್ ಮಾಡ್ಕೊತೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಎರಡೂ ರೆಡಿಯಾಗಿದೆ. ಕರ್ನಾಟಕ ಸ್ಪೆಷಲ್ ಬಸ್ಸಾರು ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಈ ಬಸ್ಸಾರು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನು. ನಮ್ಮನೇಲಿ ಇವತ್ತು ನಾವು ಅನ್ನ ಮಾಡ್ಕೊಂಡಿದ್ವಿ. ಅನ್ನಕ್ಕೆ ತುಪ್ಪ ಹಾಕಿ ಈ ಬಸ್ಸಾರನ್ನ ಹಾಕಿ ಸೈಡಲ್ಲಿ ಪಲ್ಯನೂ ಹಾಕ್ಕೊಂಡು ತಿಂತಾಯಿದ್ದೀವಿ. ಒಳ್ಳೆ ಟೇಸ್ಟು, ತುಂಬ ರುಚಿಯಾಗಿರುತ್ತೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವ, ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.